ಬೆಂಗಳೂರು ಕೈತಪ್ಪಿ ಬಿಡುತ್ತಾ ಐಪಿಎಲ್ ಮ್ಯಾಚ್ಗಳು. ಬೆಂಗಳೂರಲ್ಲಿ ಐಪಿಎಲ್ ಮ್ಯಾಚ್ ನಡೆಯದಂತೆ ಮತ್ತೆ ಆಕ್ಷೇಪ ಎತ್ತಲಾಗಿದೆ. ಹಿರಿಯ ವಕೀಲ ಅಮೃತೇಶ್ ಅವರು ಅಪೀಲ್ ಹೋಗಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಗೃಹ ಮತ್ತು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಎಂಥ ಪರಿಸ್ಥಿತಿ ನೋಡಿ. ಐಪಿಎಲ್ ಅಂತ ಅಂದಾಗ ಈಗ ಪ್ರತಿ ಫ್ರಾಂಚೈಸಿಗಳು ಅಥವಾ ಪ್ರತಿ ತಂಡಗಳು ಅವರವರ ತವರು ಕ್ರೀಡಾಂಗಣಗಳಲ್ಲಿ ಬರೋಬ್ಬರಿ 7ರಿಂದ ಅಥವಾ 7 ಪಂದ್ಯಗಳನ್ನು ಆಡಬೇಕಾಗುತ್ತೆ. ಸೊ ಇಲ್ಲಿ ಏನಾಯ್ತು, ಈಗ RCB ಕಳೆದ ಬಾರಿ ಕಪ್ ಗೆಲ್ತು. ಆ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಯಿತು, ಒಂದಿಷ್ಟು ಜನ ಸಾವನ್ನಪ್ಪಿದ್ರು. ಇದರ ಪರಿಣಾಮ ಈ ಬಾರಿ ನಡೆಯುವಂಥ IPLನಲ್ಲಿ ಬೆಂಗಳೂರಿನಲ್ಲಿ ಪಂದ್ಯಗಳನ್ನು ಆಡಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಸೊ RCB ಅಭಿಮಾನಿಗಳಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ನಿನ್ನೆ ಕೂಡ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಬೇಡಿ, ನಾವಿದರ ಬಗ್ಗೆ ಮಾತಾಡ್ತೀವಿ. IPL ಆಡ್ತಾರೆ, IPL ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಈಗ ಹಿರಿಯ ವಕೀಲ ಅಮೃತೇಶ್ ಅವರು ಅಪೀಲ್ ಹೋಗಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಗೃಹ ಮತ್ತು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿರೋದು. PWD KSCAಗೂ ಮಾಹಿತಿಯನ್ನು ನೀಡಿದ್ದಾರೆ ಲಾಯರ್ ಅಮೃತೇಶ್. 2025 ಜೂನ್ನಲ್ಲಿ RCB ಸೆಲೆಬ್ರೇಷನ್ ವೇಳೆ ಕಾಲ್ ತುಳಿತ ನಡೆದಿತ್ತು. ಮತ್ತೆ ಕಾಲ್ ತುಳಿತದಂಥ ಪ್ರಕರಣ ಆಗಬಾರದು ಅಂತ ಆಕ್ಷೇಪವನ್ನು ಸಲ್ಲಿಕೆ ಮಾಡಿದ್ದೀವಿ. ನಿನ್ನೆಯಷ್ಟೇ IPL ಮ್ಯಾಚ್ಗಳು ಬೆಂಗಳೂರು ಕೈ ತಪ್ಪಲ್ಲ ಅಂತ DK ಶಿವಕುಮಾರ್ ಮಾತಾಡಿದ್ರು. DKC ಕೊಟ್ಟಿದ್ದಂಥ ಗುಡ್ ನ್ಯೂಸ್ ಟುಸ್ ಆಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಅಂದರೆ ಅದು ಸೆಲೆಬ್ರೇಷನ್ ಟೈಮ್ನಲ್ಲಿ ನಡೆದಿದ್ದಂಥ ಕಾಲ್ ತುಳಿತ. ಅಭಿಮಾನಿಗಳು ಹೇಳ್ತಾ ಇರುವಂಥ ಮಾತಿದು. ಸೆಲೆಬ್ರೇಷನ್ ಸಂದರ್ಭದಲ್ಲಿ KSCA ಮಾಡಿಕೊಂಡಂಥ ಎಡವಟ್ಟು ಅಥವಾ ಅಲ್ಲಿ ಸಿಬ್ಬಂದಿಗಳು ಮಾಡಿಕೊಂಡಂಥ ಎಡವಟ್ಟು, ಕ್ರೀಡಾಂಗಣದ ಸಿಬ್ಬಂದಿಗಳು, ಅದರ ಪರಿಣಾಮ ಆಗಿದ್ದಂಥ ಒಂದು ಘಟನೆ ಅದು. ಪೊಲೀಸ್ ಇಲಾಖೆ ಕೂಡ ಆ ದಿನ ದೊಡ್ಡ ಎಡವಟ್ಟನ್ನು ಮಾಡಿಕೊಳ್ತು, ನಿರ್ಲಕ್ಷ್ಯವನ್ನು ವಹಿಸಿತ್ತು. ಬಟ್ ಯಾವುದೇ ಪಂದ್ಯಗಳು ಬೆಂಗಳೂರಿನಲ್ಲಿ ಆದಾಗ ಈ ರೀತಿಯಾದಂಥ ಘಟನೆ ಯಾವತ್ತೂ ನಡೆದಿಲ್ಲ. ಪಂದ್ಯಗಳಿಗೆ ಯಾವತ್ತೂ ಕೂಡ RCB ಅಭಿಮಾನಿಗಳು ಅಡ್ಡಿ ಮಾಡಿಲ್ಲ ಅಥವಾ ಗಲಾಟೆ ಮಾಡಿಕೊಂಡಿಲ್ಲ, ಇನ್ನೇನೂ ಆಗಿಲ್ಲ. ಕೇವಲ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಆದಂಥ ಒಂದು ಘಟನೆ ಅದು. ನಿಜಕ್ಕೂ ಆಗಬಾರ್ದಾಗಿತ್ತು, ಆಗೋಯ್ತು. ಹಾಗಂತ ಇನ್ನು ಮುಂದೆ ಯಾವುದೇ IPL ಮ್ಯಾಚ್ಗಳು, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಆಡಿಸೋದೇ ಇಲ್ಲ ಅಂತ ಅಂದರೆ ಸಹಜವಾಗಿ ಅದು ಫ್ಯಾನ್ಸ್ಗೆ ಬೇಸರದ ವಿಚಾರನೇ.